ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಏನು ಬ್ರೇಕ್ಫಾಸ್ಟ್ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ, ಆ ಟೆನ್ಷನಿಂದ ನಾನು ದೂರ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಗೂ ಸಹ ವಿಡಿಯೋನ ಶೇರ್ ಮಾಡಿ. ಬ್ರೇಕ್ಫಾಸ್ಟ್ ಅಥವಾ ಲಂಚ್, ಡಿನ್ನರ್ ಈ ಮೂರಕ್ಕೂ ಸಹ ಸೆಟ್ ಆಗುವಂಥ ಈ ಬ್ರೇಕ್ಫಾಸ್ಟ್ನ ಒಂದು ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಚಪಾತಿ, ಬೀಟ್ರೋಟ್ ಪಲ್ಯ ಹಾಗೆ ಟೇಸ್ಟಿಯಾದಂತಹ ಒಂದು ಚಟ್ನಿ, ಇಷ್ಟನ್ನು ಸಹ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ. ನೀವು ಸಹ ಇದೇ ರೀತಿಯಾದಂಥ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಯಾವುದಕ್ಕಾದರೂ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫಸ್ಟು ನಾನಿಲ್ಲಿ ನಿಮಗೆ ಚಪಾತಿ ಜೊತೆಗೆ ಫಸ್ಟು ಒಂದು ಸಿಂಪಲ್ ಆಗಿರುವಂತಹ ಚಟ್ನಿನ ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಬೇಯಿಸಿ, ಅಂದರೆ ಇದನ್ನು ಸುಟ್ಟಿರೋಂಥ ಟೊಮೆಟೊ 4 ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಗೋಲಿ ಗಾತ್ರದ್ದು ಹುಣಸೆ ಹಣ್ಣು, ಹಾಗೆ ಹಸಿಮೆಣ್ಸಿಕಾಯಿ ಬೇಕಲ್ವ, ಖಾರ, ಇದೆಲ್ಲ ಸುಟ್ಟಿರೋ ಅಂಥದ್ದನ್ನೇ. ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ಒಂದು 6 ಹಾಕ್ಕೊಂಡಿದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ, ಅದನ್ನು ಸಹ ಒಂದು ಗಡ್ಡೆನ ಸುಟ್ಟಿ ಹಾಕ್ಕೊಳ್ತಾ ಇರೋವಂಥದ್ದು. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ತೆಂಗಿನಕಾಯಿ ತುರಿಬೇಕಾಗುತ್ತೆ. ಹಸಿ ತೆಂಗಿನಕಾಯಿ ಒಂದು 2 ಸ್ಪೂನು ಸಾಕಾಗುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ನಾನಿಲ್ಲಿ ಬದನೆಕಾಯಿನ ಸ್ವಲ್ಪ ಆಯಿಲ್ ಹಚ್ಚಿ ಸುಟ್ಟಿ ಅದರಲ್ಲಿ ಇರೋವಂಥ ಸಿಪ್ಪೆ ಎಲ್ಲ ನೀಟಾಗಿ ಈ ರೀತಿ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪನೂ ನೀರು ಹಾಕಬಾರ್ದು. ಈ ರೀತಿ ತರಿಯಾಗಿ ರುಬ್ಕೊಂಡ್ರೆ ಟೇಸ್ಟಿಯಾದಂಥ ಚಟ್ನಿ ರೆಡಿ ಆಗಿಬಿಡುತ್ತೆ. ಇದ್ರದ್ದು ಟೇಸ್ಟ್ ಅಂತೂ ಚಪಾತಿಗೆ, ರೊಟ್ಟಿಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂದು ಸಲ ಟೇಸ್ಟ್ ಮಾಡಿ, ಅನ್ನಕ್ಕೂ ಸಹ ಇದು ಸೆಟ್ ಆಗುತ್ತೆ. ಇವಾಗ ಒಂದು ಪಲ್ಯ ಅಂತ ಹೇಳಿದರೆ ಅದನ್ನು ಸಹ ಮಾಡ್ಕೊಳ್ಳೋಣ. ಬೀಟ್ರೋಟ್ನ ತುಂಬ ಸಣ್ಣಕ್ಕೆ ಹೆಚ್ಕೋಬೇಕು. ಹಾಗೆ ಇಲ್ಲಿ ನಾನು ಆಯಿಲ 2 ಸ್ಪೂನ್ ಹಾಕಿದ್ದೀನಿ. ಹಾಗೆ ಇದಕ್ಕೆ ನಾನು ಸಾಸಿವೆ ಮತ್ತು ಕಡಲೆಬೇಳೆ ಹಾಕು, ಅದನ್ನು ಸ್ವಲ್ಪ ಕಲರ್ ಬರೋ ತನಕ ಅದನ್ನು ಫ್ರೈ ಮಾಡಿ, ಒಂದು ಸಣ್ಣ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಖಾರಕ್ಕೆ ಒಂದು 3 ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ ಅಷ್ಟೇ. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಆಲ್ರೆಡಿ ಇಲ್ಲಿ ಬೀಟ್ರೋಟ್ನ ಚೆನ್ನಾಗಿ ಸಣ್ಣಗೆ ಹೆಚ್ಚಿ ಅದನ್ನು ಸ್ಟೀಮ್ ಮಾಡಿದ್ದೀನಿ. ಸ್ಟೀಮ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಸ್ಟೀಮ್ ಮಾಡಿದ್ದೀನಿ. ನೀರನ್ನು ಜಾಸ್ತಿ ಸೇರಿಸಬೇಡಿ, ಹಾಗೆಯೇ ಸ್ಟೀಮ್ಗಿಟ್ಟರೆ ಅದು ಅದೇ ನೀರು ಬಿಟ್ಕೊಳ್ಳುತ್ತೆ ಬೀಟ್ರೋಟು. ಇವಾಗ ಸ್ಟೀಮ್ ಆಗಿರುವಂಥ ಬೀಟ್ರೋಟ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಬೇಡಿ, ಯಾಕೆಂದರೆ ಬೀಟ್ರೋಟಲ್ಲಿರೋ ಅಂಶ ಎಲ್ಲ ಹೊಟ್ಟೋಗ್ಬಿಡುತ್ತೆ ನೀರಲ್ಲಿ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪನೂ ನೀರನ್ನು ಹಾಕಿಲ್ಲ. ಅದೇ ನೀರನ್ನ ನೋಡಿ ಎಷ್ಟು ಬಿಡ್ತಾ ಇದೆ. ಇವಾಗ ಕೊತ್ತಂಬರಿ ಹಾಗೆ ತೆಂಗಿನಕಾಯಿ ಇಷ್ಟನ್ನು ಸೇರಿಸಿದ್ರೆ ನೋಡಿ ಸಿಂಪಲ್ ಆಗಿರೋವಂಥ ಪಲ್ಯ ರೆಡಿ ಆಗುತ್ತೆ. ಬೀಟ್ರೋಟ್ ಅಂದರೆ ಕಾಮನಾಗಿ ಯಾರೂ ಇಷ್ಟಪಡಲ್ಲ. ನನಗಂತೂ ಇದು ಬ್ಲಡ್ ರೆಡ್ ಇರುತ್ತೆ ಬೇಡಪ್ಪ ಅಂತಾರೆ. ಈ ರೀತಿ ಮಾಡಿಕೊಡಿ ಚಪಾತಿ ಜೊತೆಗೆ, ಮಕ್ಕಳು ಸಹ ಕೇಳಿ ಹಾಕ್ಸ್ಕೊಂಡು ತಿಂತಾರೆ. ಮಿಸ್ ಮಾಡಬೇಡಿ, ಟ್ರೈ ಮಾಡಿ ನೋಡಿ. ಇವಾಗ ಸಿಂಪಲ್ ಆಗಿರುವಂತಹ ಪಲ್ಯ ಎಷ್ಟು ಸುಲಭವಾಗಿ ಮಾಡ್ಕೋಬೋದಲ್ವ. ನಿಮ್ಗೆ ಇದೊಂದು ಹೆಚ್ಕೊಳ್ಳೋದೊಂದು ಸ್ವಲ್ಪ ಕಷ್ಟ ಇರುತ್ತೆ ಅಷ್ಟೇ, ಇನ್ನು ಆರಾಮಾಗಿ ಮಾಡ್ಕೋಬೋದು. ಹಾಗೆ ಚಪಾತಿ, ನಾನು ಆಲ್ರೆಡಿ ಚಪಾತಿ ಹಿಟ್ಟನ್ನ ಹೇಗೆ ಕಲಸೋದನ್ನು ಅಲ್ಲೇ ನನ್ನ ವೀಡಿಯೋ ಚಾನಲಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹೋಗಿ ಚೆಕ್ ಮಾಡ್ಬೋದು. ನಾನಿಲ್ಲಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ 2 ಸೈಡ್ ಈ ರೀತಿ. ನೀವು ತೆಳುವಾಗಿ ಇದನ್ನು ನಾನು ಲಟ್ಟಿಸ್ಕೊಂಡಿರೋ ಅಂಥದ್ದು. ಚಪಾತಿ ಯಾವಾಗಲೂ ತುಂಬ ಮಂದವಾಗಿ ಮಾಡ್ಕೊಂಬಿಟ್ರೆ ಅದು ತಿಂತಾಯಿದ್ರೆ ಒಂಥರ ಅನಿಸುತ್ತೆ. ನೀವು ಈ ರೀತಿ ಸುಲಭವಾಗಿ ಅಂದರೆ ತೆಳುವಾಗಿ ಮಾಡ್ಕೊಳ್ಳಿ. ಒಂದು 3 ಚಪಾತಿನ ಈ ಪಲ್ಯಕ್ಕಂತೂ ಈ ರೀತಿ ದೋಸೆ ಥರ ತುಂಬ ತೆಳುವಾಗಿದ್ರೇ ಟೇಸ್ಟ್ ಸಖತ್ತಾಗಿರುತ್ತೆ. ಈ ರೀತಿ 2 ಸೈಡು ನೀವು ಇದನ್ನು ಬೇಯಿಸ್ಕೊಂಡ್ರೆ ಚಪಾತಿನೂ ಸಹ ರೆಡಿ ಆಗಿಬಿಡುತ್ತೆ. ಎಷ್ಟು ಫಟಾಫಟ್ ಅಂತ ತಿಂಡಿ ಮಾಡ್ಕೋಬೋದಲ್ವ. ಹಾಗಿದ್ರೆ ಇದನ್ನು ಸಹ ನಾಳೆ ನಿಮ್ಮ ಬ್ರೇಕ್ಫಾಸ್ಟ್ ಅಥವಾ ಲಂಚಲ್ಲಿ ಮಾಡಿ ನೋಡಿ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದೀರಾ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗಿದ್ರೆ ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿ ಅಭಿಪ್ರಾಯನ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ನೋಡಿ ಎಷ್ಟು ಸಿಂಪಲ್ ಆಗಿರೋ ರೆಸಿಪಿಗಳು ನನ್ನ ಚಾನಲಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದೇ ರೀತಿಯಾದಂಥ ಹೊಸ ರೆಸಿಪಿಗಳು, ಸಿಂಪಲ್ ಆಗಿರೋ ರೆಸಿಪಿ ಬೇಕಂದರೆ ನೀವೇನು ಮಾಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನೊಂದು ಹೊಸ ರೆಸಿಪಿ ಅಥವಾ ಇಂಟ್ರೆಸ್ಟ್ ಆಗಿರೋವಂಥ ರೆಸಿಪಿ ಜೊತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು.